ಗಿನ್ನಾಳು ತೊಗೊಂಡಿದ್ದೀನಿ ನೋಡಿ. ನಮ್ಮ ಫ್ರೆಂಡ್ ಒಬ್ಬರು ಗಿನ್ನಾಳು ಕಳಿಸಿದ್ದಾರೆ ಊರಿಂದ. ಒಂದು 1.5 ಲೀಟ್ರಷ್ಟಿದೆ ಇದು. ಇದನ್ನು ಗಿಣ್ಣು ಮಾಡೋಣ, ಪ್ರೋಸೆಸ್ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಇದೊಂದು ಪಾತ್ರೆ ತೊಗೊಂಡು ಇಟ್ಕೋಬೇಕು ನೋಡಿ. ಸ್ಟವ್ ಮೇಲೆ ಇಟ್ಕೊತೀನಿ ಪಾತ್ರೆ. ಇದಕ್ಕೆ ಹಾಲು ಹಾಕೋಣ. ಇದೆಲ್ಲ ಪಾತ್ರೆಗೆ ಹಾಕಿ ಸ್ಟವ್ ಅಂಟಿಸೋಣ. ಇದೆಲ್ಲ ಪಾತ್ರೆಗೆ ಹಾಕಿ ಸ್ಟವ್ ಅಂಟಿಸಿ ಸ್ಟವ್ ಅಂಟಿಸಿದೀವಲ್ವ, ಚೆನ್ನಾಗಿ ಕಾಯಲಿ. ಇದನ್ನು ಈ ಥರ ಕಲಿಸ್ತಾ ಇರಬೇಕಾಗತ್ತೆ. ಹಾಲು ಬಿಸಿ ಇಟ್ಟಿದ್ದೀನಿ, ಬಿಸಿ ಆಗಲಿ, ಚೆನ್ನಾಗಿ ಕಾಯಬೇಕು. ಈ ಥರ ಕಲಿಸ್ತಾ ಇರಬೇಕು ಹಾಲನ್ನ, ಕೈ ಆಡಿಸ್ತಾನೇ ಇರಬೇಕು, ಇಲ್ಲಾಂದರೆ ಇದು ಥರ ಹಿಡಿಯುತ್ತೆ. ಇದೆಲ್ಲ ಚೆನ್ನಾಗಿ ಬಿಸಿ ಆಗಲಿ, ಈ ಥರ ಕೈ ಆಡಿಸ್ತಾನೇ ಇರಬೇಕು ನೋಡಿ. ಸ್ವಲ್ಪ ಸ್ವಲ್ಪ ಹೊಡಿತಾ ಇದೆ, ಇದೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ಹೊಡಿತಾನೆ ಹೋಗ್ತಾ ಇದೆ ಹಾಲು ನೋಡಿ. ಈ ಥರ ಬರ್ತಾ ಇದೆ, ಚೆನ್ನಾಗಿ ಕುದಿಬೇಕು ನೋಡಿ. ಇದೇ ಥರ ಕುದಿತಾ ಇರಬೇಕು, ಚೆನ್ನಾಗಿ ಈ ಥರ ಕುದಿಬೇಕು. ಎಲ್ಲ ಹೊಡೆದಿದೆ ನೋಡಿ, ಹಾಲೆಲ್ಲ ಹೊಡೆದಿದೆ. ನೀರಿನ ಅಂಶ ಎಲ್ಲ ಸ್ವಲ್ಪ ಡ್ರೈ ಆಗಲಿ ಸ್ವಲ್ಪ. ನಾವು ಅಷ್ಟೊತ್ತಿಗೆ ರವೆ ಹುರ್ಕೊಳ್ಳೋಣ. ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕ್ಕೋಬೋದು. ರವೆ ಹುರ್ಕೊಳ್ಳೋಣ. ಈ ಥರ ಕಲಿಸ್ತಾ ಇರಬೇಕು. ಚಿರೋಟಿ ರವೆ ತೊಗೊಂಡಿದ್ದೀನಿ ನಾನು. ರವೆ ಹುರಿದಾಯ್ತಲ್ವ, ಇದನ್ನು ನೆನೆಸ್ಬಿಡೋಣ. ಸಾಕಷ್ಟು ಮಾತ್ರ ಆಗಿರೋದು. ಈ ಥರ ಹೇಳುಕ್ಕೂ ಬರಬೇಕು ಅಂತಾರೆ ಗಿನ್ನಾಳನ್ನ. ಚೆನ್ನಾಗಿ ಕುದಿಬೇಕು, ಇವೆಲ್ಲ ಕಲಿಸ್ತಾನೆ ಇರಬೇಕಾಗತ್ತೆ ನಾವು. ಇದರಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಇರೋದ್ರಿಂದ ಯಾವಾಗ ಸಿಕ್ಕಿದ್ರೂ ಮಾಡ್ತಾನೆ ಇರ್ತೀವಿ ನಾವು ನೋಡಿ. ಸ್ವಲ್ಪ ಹಾಲು ಕ್ವಾಂಟಿಟಿ ಕಮ್ಮಿ ಆಗ್ತಾ ಇದೆಯಲ್ವಾ, ಇವಾಗ ಸ್ವಲ್ಪ ಚೆನ್ನಾಗಿ ಕುದ್ದಿದೆ. ಇದಕ್ಕೆ ಅವಲಕ್ಕಿ ಹಾಕೋಣ ನೋಡಿ. ಒಂದು ಅರ್ಧ ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಚೆನ್ನಾಗಿ ಬೇಯಲಿ ಇದರಲ್ಲಿ. ಚೆನ್ನಾಗಿ ಬೇಯಲಿ. ಅಷ್ಟೊತ್ತಿಗೆ ನಾವು ಬೆಲ್ಲ ತಗೊಳ್ಳೋಣ. ಈ ಅವಲಕ್ಕಿ ಹಾಕಿದ್ದೀವಲ್ವ, ಕುದೀತಾ ಇರಲಿ. ಇನ್ನು ಬೇಯಬೇಕು, ಸ್ವಲ್ಪ ಹೊತ್ತು ಅವಲಕ್ಕಿ ಬೇಯಬೇಕು ನೋಡಿ. ಅವಲಕ್ಕಿ ಸ್ವಲ್ಪ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು. ನಾನು ಒಂದು ಅರ್ಧ kg ಬೆಲ್ಲ ಅಷ್ಟು ಹಾಕ್ತಾಯಿದ್ದೀನಿ. ಬೆಲ್ಲನ ಕುಟ್ಟಿ ಇಟ್ಕೊಂಡಿದ್ದೆ, ಒಂದು ಅರ್ಧ kg ಅಷ್ಟು ಆ್ಯಡ್ ಮಾಡಿದ್ದೀನಿ. ನಾವು ಸ್ವೀಟ್ ಇನ್ನೂ ಜಾಸ್ತಿ ಬೇಕಂದರೆ ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ಈ ಥರ ಕಲಿಸ್ತಾ ಇರಬೇಕು. ಬೆಲ್ಲ ಎಲ್ಲ ಚೆನ್ನಾಗಿ ಕರಲಿ. ಎಲ್ಲ ಕರಗ್ತಾ ಇದೆ, ಎಲ್ಲ ಮೆಲ್ಟ್ ಆಗಿದೆ ಬೆಲ್ಲ. ಇನ್ನೊಂದು ಕುದಿ ಬರಲಿ ಇದು. ಬೆಲ್ಲ ಎಲ್ಲ ಕರಗಿದೆ ನೋಡಿ. ಈ ಟೈಮಲ್ಲಿ ನಾವು ಅದಕ್ಕೆ ಸ್ವಲ್ಪ ಹುರ್ಗಡಲೆ, ಸ್ವಲ್ಪ ಕಡಲೆ ಬೀಜ ಹುರಿದಿರೋದು ಮಿಕ್ಸಿಗೆ ಹಾಕ್ಕೊಳ್ಳೋಣ. ತರತರಿಯಾಗಿ ಹಾಕ್ಕೊಳ್ಳೋಣ. ಸ್ವಲ್ಪ ಏಲಕ್ಕಿನ ಒಂದು 3-4 ಏಲಕ್ಕಿನ ಕುಟ್ಕೊಂಡಿದ್ದೀನಿ. ಇದನ್ನು ಹಾಕಿ ಒಂದು ತರತರಿಯಾಗಿ ಮಿಕ್ಸ್ ಮಾಡ್ಕೊಂಬರ್ತೀನಿ. ಮಿಕ್ಸಿಗೆ ಹಾಕಬೇಕು ನೋಡಿ. ಈ ಥರ ತರಿಯಾಗಿ ಮಿಕ್ಸ್ ಮಾಡ್ಕೊಂಬಂದಿದ್ದೀನಿ, ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ ನೋಡಿ. ಈ ಥರ ತರಿ ಇರಬೇಕು. ಅಲ್ಲಲ್ಲಿ ಬಾಯಿಗೆ ಸಿಗ್ತಾ ಇರುತ್ತೆ ಸ್ವಲ್ಪ ತರಿ ಇರೋದು ನೋಡಿ. ಇದು ಒಣಶುಂಠಿ ಪೌಡ್ರ್ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ. ಈ ಕ್ಲೈಮೇಟ್ಗೆ ಇದೆಲ್ಲ ಸ್ವಲ್ಪ ಒಣಶುಂಠಿ ಪೌಡ್ರೆಲ್ಲ ಸ್ವಲ್ಪ ಸ್ವೀಟಲ್ಲಿ ಮಿಕ್ಸ್ ಮಾಡಿದ್ರೆ ಕೋಲ್ಡ್ ಆಗೋದಿಲ್ಲ. ಕ್ಲೈಮೇಟ್ಗೆ ಸ್ವಲ್ಪ ಹೀಟ್ ಪದಾರ್ಥ ನಾವು ತಿನ್ನಬೇಕಾಗತ್ತೆ. ಇದೆಲ್ಲ ಬೆಲ್ಲ ಕರಗಾಗಿದೆ. ನಾವು ಇವಾಗ ಈ ಪುಡಿನ ಹಾಕಿ ಮಿಕ್ಸ್ ಮಾಡೋಣ. ಇದೆ ಇವಾಗ ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ ಸಾಕಷ್ಟು.
ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಹಸಿ ಕೊಬ್ಬರಿ ಹಾಕಿರೋದನ್ನು ನೋಡಿ. ಪುಡಿಯನ್ನು ಹಾಕ್ತಾಯಿದ್ದೀನಿ. ಮಿಕ್ಸಿಗೆ ಹಾಕಿ ಬಂದಿದ್ವಲ್ಲ, ಕಲಿಸ್ಬೇಕು, ಇಲ್ಲಾಂದರೆ ಉಂಡೆ ಕಟ್ಕೊಂಡ್ಬಿಡುತ್ತೆ. ಈ ಥರ ಕಲಿಸಿದ್ದಾಯ್ತಲ್ವ. ಚಿರೋಟಿ ರವೆ ಆವಾಗಲೇ ನಾವು ಹುರ್ಕೊಂಡಿದ್ವಲ್ಲ, ಚಿರೋಟಿ ರವೆನ ಮಿಕ್ಸ್ ಮಾಡೋಣ. ನೋಡಿ, ಈ ಟೈಮಲ್ಲಿ ಸ್ವಲ್ಪ ಚಿರೋಟಿ ರವೆ ನಮಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ಹಾಕ್ಕೊಂಡು ಕಲಿಸ್ಕೊಂಡ್ಬಿಡ್ಬೇಕು ಬೇಗ, ಇಲ್ಲಾಂದರೆ ಇದು ಅಷ್ಟೇ ಉಂಡೆ ಕಟ್ಕೊಂಡ್ಬಿಡುತ್ತೆ. ಇದನ್ನು ಚೆನ್ನಾಗಿ ಕಲಿಸಿ ಒಂದು ಸ್ವಲ್ಪ ಹೊತ್ತು ಮುಚ್ಚೋಣ. ಹಬೆಗೆ ಬೇಯ್ಕೊಳ್ಳುತ್ತೆ. ನೋಡಿ, ಇದೆಲ್ಲ ರೆಡಿ ಆಗಿದೆ. ಇವಾಗ ಇನ್ನೂ ರೆಡಿ. ಹಬೆಯಲ್ಲಿ ಸ್ವಲ್ಪ ಹೊತ್ತು ಬೇಯ್ತಿದೆ ಅಲ್ವಾ. ಇದರಲ್ಲಿ ತುಂಬ ಪೌಷ್ಟಿಕಾಂಶ ಇದೆ. ನಾವು ಯಾವಾಗ ಸಿಕ್ಕರೂ ಬಿಡೋದೇ ಇಲ್ಲ. ಮಕ್ಕಳು ತುಂಬ ಇಷ್ಟವಾಗಿ ತಿಂತಾರೆ. ಇವಾಗ ಸರ್ವ್ ಮಾಡೋಣ. ನೋಡಿ, ಇದನ್ನು ಟೇಸ್ಟ್ ಮಾಡಿ ನೋಡ್ತೀನಿ.